1990ರಲ್ಲಿ ಇರಾಕ್ ಕುವೈತ್ನ ಮೇಲೆ ದಾಳಿ ಮಾಡುತ್ತೆ. ಆಗ ಇರಾಕ್ ಕುವೈತಲ್ಲಿದ್ದ 15 ಜನ ಅಮೆರಿಕದ ನಾಗರಿಕರನ್ನ ಬಂಧಿಸಿ ಇರಾಕ್ಗೆ ಕರ್ಕೊಂಡು ಹೋಗುತ್ತೆ. ಆಗಿನ ಅಮೆರಿಕದವರಿಗೆ ನೇರವಾಗಿ ಸದ್ದಾಂ ಹುಸೇನ್ ನಂತ ಡಿಕ್ಟೇಟರ್ ಹತ್ರ ಡಿಪ್ಲೊಮ್ಯಾಟಿಕ್ ಮಾತುಕತೆ ನಡೆಸಿ ತನ್ನ ನಾಗರಿಕರನ್ನ ಬಿಡಿಸಿಕೊಳ್ಳುವಷ್ಟು ಸ್ಕೋಪ್ ಇರಲಿಲ್ಲ. ಪಾರ್ಕಿನ್ಸನ್ ರೋಗದಿಂದ ಬಳಲ್ತಿದ್ದ ಫೇಮಸ್ ಬಾಕ್ಸರ್ ಮೊಹಮ್ಮದ್ ಅಲಿಗೆ ಈ ವಿಷಯ ಗೊತ್ತಾಗುತ್ತೆ. ಮೊಹಮ್ಮದ್ ಅಲಿ ಆ ಕೂಡ್ಲೆ ಪರ್ಸನಲ್ ಆಗಿ ಇರಾಕ್ನ ಬಾಗ್ದಾದ್ಗೆ ತೆರಳಿ ಸದ್ದಾಂ ಹುಸೇನ್ ಅನ್ನ ಮುಖಾಮುಖಿ ಭೇಟಿ ಮಾಡಿ ನಿಮ್ಮ ಯುದ್ಧದಲ್ಲಿ ಅಮಾಯಕ ಪ್ರಜೆಗಳನ್ನ ಗುರಿಯಾಗಿಸೋದು ಸರಿಯಲ್ಲ ಅಂತ ಅರ್ಥ ಮಾಡಿಸ್ತಾರೆ. ಮೊಹಮ್ಮದ್ ಅಲಿಗೆ ಪ್ರಪಂಚದಾದ್ಯಂತ ಇದ್ದ ಪ್ರತಿಷ್ಠೆ ಪ್ರಖ್ಯಾತಿಗೆ ಸದ್ದಾಂ ಹುಸೇನ್ ನಂತ ಡಿಕ್ಟೇಟರ್ ತಲೆಬಾಗ್ತಾನೆ. ಇದರಿಂದ ಮೊಹಮ್ಮದ್ ಅಲಿ 15 ಜನ ಅಮೆರಿಕದ ನಾಗರಿಕರನ್ನ ತನ್ನ ಜೊತೆ ಕರ್ಕೊಂಡು ಅಮೆರಿಕಾಗೆ ವಾಪಸ್ ಆಗ್ತಾನೆ. ಫ್ರೆಂಡ್ಸ್, ಸ್ಟಾರ್ಡಮ್ ಮತ್ತು ಸೆಲೆಬ್ರಿಟಿ ಸ್ಟೇಟಸ್ ಅನ್ನ ಬರೀ ಹಣ ಗಳಿಸೋಕೆ ಅಲ್ಲದಿರ ಒಳ್ಳೆ ಕೆಲಸಕ್ಕೆ ಹೇಗೆ ಬಳಸ್ಕೋಬೇಕು ಅನ್ನೋದನ್ನ ಮೊಹಮ್ಮದ್ ಅಲಿ ಮಾಡಿ ತೋರಿಸ್ತಾರೆ. ಫ್ರೆಂಡ್ಸ್, ಇಂಥ ವ್ಯಾಲ್ಯೂಬಲ್ ಕಾಂಟೆಂಟ್ ಗೋಸ್ಕರ ಈ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನು ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.